ನಾನು ಏನು ನಮ್ಮ ದೊಡ್ಡಮ್ಮ ಒಂದು 4 ದಿವಸ ಆಯಿತು 4 ದಿವಸ ಆಯಿತು ಪ್ರವಾಸಕ್ಕೆ ಹೋಗಿ ಹಿಂಗೆಲ್ಲ ಇದು ಮಾಡಿ ಗಂಡ ಹೆಂಡತಿ ಮಗು ಹೋಗಿದ್ರು. ಮಗ ಸೆಕೆಂಡ್ PUC ಹೋಗಿದ್ರು. ನನ್ನ ಅಣ್ಣ ಕಸಿನ್ ಚಿಕ್ಕಮ್ಮ ನನ್ನ ದೊಡ್ಡಮ್ಮನ ಮಗ ರಿಯಲ್ ಎಸ್ಟೇಟ್. ಗಂಡ ಹೆಂಡತಿ ಮಗು ಹೋಗಿದ್ರು. ನನ್ನ ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಇಂಜೂರ್ TV ಆಫ್ ಮಾಡಿ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ನಮ್ಮ ಅಕ್ಕ ಭಾವ ನಮ್ಮ ಮಂಜಣ್ಣಂಗೆ ತಂಗಿ ರೂಪ ಅಂತ ಅವ್ರು ಬರ್ತಾರೆ. ಅಕ್ಕ ಭಾವ ಬರಲಿ ಅಂತ ಕಾಯ್ತಾ ಇದ್ದೀನಿ. ತಂಗಿ ರೂಪ ಅಂತ ಬರ್ತಿದ್ದಾರೆ. ತಿತ್ತಳ್ಳಿಯಿಂದ ಬರ್ತಾ ಇದ್ದಾರೆ. ಆಂಧ್ರವೇ ಇದ್ದಾರೆ. ರೀಸೆಂಟಾಗಿ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು. 5 ದಿವಸ ಆಯಿತು. ಇನ್ನೇನು 2-3 ದಿವಸಕ್ಕೆ ವಾಪಸ್ ಬರೋದು. ಗಂಡ ಹೆಂಡತಿ ಮಗು. ಗೊತ್ತಿಲ್ಲ, ಶೂಟೌಟ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲ ನ್ಯೂಸಿಗೆ ಬಂದ್ಬಿಡತ್ತೆ. ನಮ್ಮ ದೊಡ್ಡಮ್ಮಂಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಟೆನ್ಷನ್ ಆಗ್ತಿರೋದು. ನ್ಯೂಸ್ ನೋಡ್ಬಿಡ್ತಾರಲ್ಲ, ನಿಮ್ಗಿಂತ ಮುಂಚೆ ನ್ಯೂಸ್ ಆಗ್ಬಿಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನು ನೋಡ್ಬೇಕು ಹೇಗೆ ಏನು ನಮಗೂ ಗೊತ್ತಾಗ್ತಿಲ್ಲ. ಏನು ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾನೆ ಮಂಜಣ್ಣ. ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡಕ್ಕೆ ಮಾಡಿದ್ದಾರೆ. 2:30 ಮೇಲೆ ಆಗಿರೋ ಘಟನೆಗಳಿಗೆಲ್ಲ ಮಾಡಿದ್ವಿ. ಅವ್ಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಲೇ ಹೇಳಿದ್ರು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಅವರು ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರು. ಆಮೇಲಿನ ವಿಷಯ ನಮಗೂ ಗೊತ್ತಿಲ್ಲ. ಅವ್ಳು ಲೈನ್ ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ. ಅವ್ಳು ಲೈನ್ ಸಿಗ್ತಿಲ್ಲ. ನಂಗೆ ಗೊತ್ತು, ನಮ್ಮಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ನನ್ನ ದೊಡ್ಡಮ್ಮ ಒಬ್ಬರೇ ಇದ್ದಾರೆ. ಅವ್ರಿಗೆ ಹಿಂಗೆ ಯಾರು ಬಂದುಬಿಟ್ರೆ ಅವ್ರಿಗೆ ಪಾಪ ಗೊತ್ತಾಗಲ್ಲ, ಪ್ಯಾನಿಕ್ ಆಗ್ತಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂತಂಗಾದ್ರೆ ನಾವು ಅದಕ್ಕೋಸ್ಕರ ಬಂದಿದ್ವಿ. ಅವ್ರಿಗೆ ಇನ್ನೂ ಪಾಪ ಗೊತ್ತಿಲ್ಲ, ಇಂಜೂರ್ ಆಗಿದ್ದಾನೆ, ಮಗ ಹುಷಾರಾಗಿ ಬರ್ತಾನೆ ಅಂತ. ಹಂಗೆ ಆಗಲಿ ನಾವು ಅಂದ್ಕೊಳ್ತಾ ಇದ್ದೀವಿ. ಮೇಡಮ್, ಅಲ್ಲಿ ಒಂದು ರೀತಿಯಿಂದ ಸುರಕ್ಷಿತ ಅಲ್ಲ ಅಂತ ಇನ್ನು ಕೂಡ ಜಮ್ಮು ಕಾಶ್ಮೀರ ಇನ್ನು ಕೂಡ ಹಾಗೆ ಅದೇ ರೀತಿ ಭಯ ಅಂತ ಜಾಸ್ತಿ ವಿಷಯಗಳು ಈ ಘಟನೆ ನೋಡಿದಾಗ ನಮ್ದೇನು ಒಪಿನಿಯನ್ ಆಗ್ತಿದೆ, ಗೊತ್ತಾಗ್ತಿದೆ ಅಷ್ಟೇ. ನಿಮ್ಮ ಹೆಸರು? ದೀಪಾ ಅಂತ. ನಾನು ಏನು ನಮ್ಮ ದೊಡ್ಡಮ್ಮ ಒಂದು 4 ದಿವಸ ಆಯಿತು 4 ದಿವಸ ಆಯಿತು ಪ್ರವಾಸಕ್ಕೆ ಹೋಗಿ ಹಿಂಗೆಲ್ಲ ಇದು ಮಾಡಿ ಗಂಡ ಹೆಂಡತಿ ಮಗು ಹೋಗಿದ್ರು. ಮಗ ಸೆಕೆಂಡ್ PUC ಹೋಗಿದ್ರು. ನನ್ನ ಅಣ್ಣ ಕಸಿನ್ ಚಿಕ್ಕಮ್ಮ ನನ್ನ ದೊಡ್ಡಮ್ಮನ ಮಗ ರಿಯಲ್ ಎಸ್ಟೇಟ್. ಗಂಡ ಹೆಂಡತಿ ಮಗು ಹೋಗಿದ್ರು. ನಮ್ಮ ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಇಂಜೂರ್ TV ಆಫ್ ಮಾಡಿ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ನಮ್ಮ ಅಕ್ಕ ಭಾವ ನಮ್ಮ ಮಂಜಣ್ಣಂಗೆ ತಂಗಿ ರೂಪ ಅಂತ ಅವ್ರು ಬರ್ತಾರೆ. ಅಕ್ಕ ಭಾವ ಬರಲಿ ಅಂತ ಕಾಯ್ತಾ ಇದ್ದೀನಿ. ತಂಗಿ ರೂಪ ಅಂತ ಬರ್ತಿದ್ದಾರೆ. ತಿತ್ತಳ್ಳಿಯಿಂದ ಬರ್ತಾ ಇದ್ದಾರೆ. ಆಂಧ್ರವೇ ಇದ್ದಾರೆ. ರೀಸೆಂಟಾಗಿ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು. 5 ದಿವಸ ಆಯಿತು. ಇನ್ನೇನು 2-3 ದಿವಸಕ್ಕೆ ವಾಪಸ್ ಬರೋದು. ಗಂಡ ಹೆಂಡತಿ ಮಗು. ಗೊತ್ತಿಲ್ಲ, ಶೂಟೌಟ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲ ನ್ಯೂಸಿಗೆ ಬಂದ್ಬಿಡತ್ತೆ. ನಮ್ಮ ದೊಡ್ಡಮ್ಮಂಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಟೆನ್ಷನ್ ಆಗ್ತಿರೋದು. ನ್ಯೂಸ್ ನೋಡ್ಬಿಡ್ತಾರಲ್ಲ, ನಿಮ್ಗಿಂತ ಮುಂಚೆ ನ್ಯೂಸ್ ಆಗ್ಬಿಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನು ನೋಡ್ಬೇಕು ಹೇಗೆ ಏನು ನಮಗೂ ಗೊತ್ತಾಗ್ತಿಲ್ಲ. ಏನು ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾನೆ ಮಂಜಣ್ಣ. ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡಕ್ಕೆ ಮಾಡಿದ್ದಾರೆ.
2:30 ಮೇಲೆ ಆಗಿರೋ ಘಟನೆಗಳಿಗೆಲ್ಲ ಈಗ ಅವ್ರ ಪತ್ನಿ ಪಲ್ಲವಿ ಅವ್ರನ್ನ ಸಂಪರ್ಕ ಮಾಡಿದ್ರೆ ಅಥವಾ ನಿಮ್ಗೆ ಮಾಡಿದ್ವಿ. ಅವ್ಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಲೇ ಹೇಳಿದ್ರು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಅವರು ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದರು. ಆಮೇಲಿನ ವಿಷಯ ನಮಗೂ ಗೊತ್ತಿಲ್ಲ. ಅವ್ಳ ಲೈನ್ ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ. ಅವ್ಳದ್ದು ಲೈನ್ ಸಿಗ್ತಿಲ್ಲ. ಈಗ ನಿಮ್ಮನ್ನು ಜಿಲ್ಲಾಡಳಿತ ಸಂಪರ್ಕ ಮಾಡಿದ್ದಾರೆ ಸ್ಥಳೀಯವಾಗಿ ನಮಗೆ ನಮಗಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರೇ ಇದ್ದಾರೆ. ಅವ್ರಿಗೆ ಹಿಂಗೆ ಯಾರು ಬಂದುಬಿಟ್ರೆ ಅವ್ರಿಗೆ ಪಾಪ ಗೊತ್ತಾಗಲ್ಲ, ಪ್ಯಾನಿಕ್ ಆಗ್ತಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂತಂಗಾದ್ರೆ ನಾವು ಅದಕ್ಕೋಸ್ಕರ ಬಂದಿದ್ವಿ. ಅವ್ರಿಗೆ ಇನ್ನೂ ಪಾಪ ಗೊತ್ತಿಲ್ಲ, ಇಂಜೂರ್ ಆಗಿದ್ದಾನೆ, ಮಗ ಹುಷಾರಾಗಿ ಬರ್ತಾನೆ ಅಂತ. ಹಂಗೆ ಆಗಲಿ ನಾವು ಅಂದ್ಕೊಳ್ತಾ ಇದ್ದೀವಿ. ಮೇಡಮ್, ಅಲ್ಲಿ ಒಂದು ರೀತಿಯಿಂದ ಸುರಕ್ಷಿತ ಅಲ್ಲ ಅಂತ ಇನ್ನು ಕೂಡ ಜಮ್ಮು ಕಾಶ್ಮೀರ ಇನ್ನು ಕೂಡ ಹಾಗೆ ಅದೇ